ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಬೆಂಕಿ ಅಪ್ಡೇಟ್ ಮಾಹಿತಿ ಏನೆಂದರೆ ನಮ್ಮ ಒಂದು 2024ರ RCB ತಂಡಕ್ಕೆ ಒಂದು ದೊಡ್ಡ ಬದಲಾವಣೆ ಆಗಿದೆ ಎಂದು ಕೂಡ ನಾವು ಹೇಳಬಹುದು. ಪ್ಲೇಯಿಂಗ್ 11ನಲ್ಲಿ ಈಗಾಗಲೇ RCB ತಂಡದ ಪರವಾಗಿ ಇಬ್ಬರು ಬೆಂಕಿ ಓಪನಿಂಗ್ ಜೋಡಿ ಈಗಾಗಲೇ ನಮ್ಮ ಒಂದು RCB ತಂಡಕ್ಕೆ ಏಟನ್ನು ನೀಡಿದ್ದಾರೆ ಸ್ನೇಹಿತರೆ. ಸೊ ಆ ದೊಡ್ಡ ಓಪನಿಂಗ್ ಜೋಡಿ ಯಾರಾಗಿದ್ದಾರೆ ಮತ್ತು RCB ತಂಡವು ಯಾವೆಲ್ಲ ರೀತಿಯಾಗಿರುವಂತಹ ಪ್ಲೇಯಿಂಗ್ 11 ಅನ್ನು 2024ರ ಒಂದು IPLನಲ್ಲಿ ಒಳಗೊಂಡಿದೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ, ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದ IPL ಹಾಗೂ RCBಗೆ ಸಂಬಂಧಪಟ್ಟಂತ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ತಡ ಮಾಡದೆ ಶುರು ಮಾಡೋಣಂತೆ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಹೇಳುವುದಾದರೆ ನಮ್ಮ ಒಂದು RCB ತಂಡಕ್ಕೆ ಇಬ್ಬರು ಬೆಂಕಿ ಓಪನಿಂಗ್ ಜೋಡಿ ಈಗಾಗಲೇ ಎಂಟನ್ನು ನೀಡಿದ್ದಾರೆ. ಅದರಲ್ಲಿ ನೋಡುವುದಾದರೆ ಫ್ಯಾಬ್ ಡು ಪ್ಲೆಸಿಸ್ ಇರುವವರು ಮತ್ತು ಅನುಜ್ ರಾವತ್ ರವರು ಸ್ನೇಹಿತರೆ. ವಿರಾಟ್ ಕೊಹ್ಲಿ ರವರು 2024ರ ಒಂದು IPLನಲ್ಲಿ RCB ತಂಡದ ಪರವಾಗಿ ಓಪನಿಂಗ್ ಅನ್ನು ಮಾಡುವುದಿಲ್ಲ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಈಗಾಗಲೇ ನೀಡಿದ್ದಾರೆ. ಹೀಗಾಗಿ ಅನುಜ್ ರಾವತ್ ರವರು ಮತ್ತು ಫ್ಯಾಬ್ ಡು ಪ್ಲೆಸಿಸ್ ರವರು ಈಗಾಗಲೇ 2024ರ IPLನಲ್ಲಿ ನಮ್ಮ ಒಂದು RCB ತಂಡದ ಪರವಾಗಿ ಹೊಸ ಓಪನಿಂಗ್ ಜೋಡಿ ರೂಪದಲ್ಲಿ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ತೋರಿಸಲು ಸಿದ್ಧವಾಗಿದ್ದಾರೆ. ಅದರಲ್ಲಿಯೂ 3ನೇ ನಂಬರ್ನಲ್ಲಿ ನೋಡುವುದಾದರೆ ನಮ್ಮ ಒಂದು ಬೆಂಕಿ ಆಟಗಾರರಾಗಿರುವ ವಿರಾಟ್ ಕೊಹ್ಲಿ ರವರು 2024ರ IPLನಲ್ಲಿ RCB ತಂಡದ ಪರವಾಗಿ ಒಂದು ವಿಕೆಟ್ ಬಿದ್ದ ನಂತರ ಆಟವನ್ನು ಆಡಲು ಬರುತ್ತಾರೆ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಈಗಾಗಲೇ ಫ್ರೆಂಡ್ಸ್ ಕಾನ್ಫರೆನ್ಸ್ ಮುಂದೆ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ RCB ತಂಡದ ಪ್ಲೇಯಿಂಗ್ 11 ಅನ್ನು ನಾವು ನೋಡಿಕೊಂಡಾಗ ತುಂಬಾ ಬಲಿಷ್ಠವಾಗಿ RCB ತಂಡದ ಪ್ಲೇಯಿಂಗ್ 11 ಕಾಣಿಸುತ್ತಿದೆ ಸ್ನೇಹಿತರೆ. ನಿಮ್ಮೆಲ್ಲರ ಪರವಾಗಿ RCB ತಂಡವು ಉತ್ತಮವಾದಂತಹ ಓಪನಿಂಗ್ ಜೋಡಿಯನ್ನು ಒಳಗೊಂಡಿದ್ದು, ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ರವರು ಕೂಡ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ತೋರಿಸುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದಂತಹ ಮುಂತಾದ ಅಪ್ಡೇಟ್ ವಿಡಿಯೋಗಳು ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.